ಗೌರ್ಮೆಂಟಿಗೆ ಕೇಳೋದು ಒಂದೇ, ನಮ್ಮನ್ನ ಏನಂತ ಕರೀತಾರೆ ಡೆಮೋಕ್ರೆಟಿಕ್ ಕಂಟ್ರಿ ಅಂದ್ರೆ ಏನು ಅಂತ ನಾನು CM ಅವ್ರನ್ನ ಕೇಳಬೇಕು, ಅವ್ರಿಗೆ ಗೊತ್ತಿದ್ರೆ. ಆಡಿಸ್ತಾರೆ, ನಾಟಕ ಆಡಿಸ್ತಾರೆ, ಅದೊಂಥರ ಲಲಿತ ಕಲೆಗಳ ಸಂಗಮ. ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಏನಕ್ಕೆ ಕರೀತಾರೆ? ಜನಕ್ಕೋಸ್ಕರ ಇರೋ ಕಂಟ್ರಿ ಅಲ್ವಾ? ನಮ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿರೋದು, ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್, ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಇರೋದು ಗೌರ್ಮೆಂಟ್ ಅಂತ. ಸೊ ತೋರಿಸ್ರೋ ನಿಮ್ ಪ್ಯಾಂಟ್ ಒಳಗಡೆ ಇರೋ ಜಾಕಿ ಟ್ಯಾಲೆಂಟ್ ನ. ರಾಮು, ಎಲೆಕ್ಷನ್ ಗಿಂತ ಮುಂಚೆ ಅವ್ರು ಹೇಳೋದು ಜನರಿಗಾಗಿ ಮಾಡ್ತೀವಿ, ಜನರಿಗೋಸ್ಕರ, ನಾವಿರೋದು ನಿಮಗೋಸ್ಕರ ಅಂತ ಘೋಷಣೆ ಮಾಡ್ಕೊಂಡು ರ್ಯಾಲಿ ಬರ್ತಾರೆ, ಓಟ್ ಕೊಡ್ತೀವಿ, ಓಟ್ ನಮ್ಗೆ ಹಾಕಿ, ನಾವು ನಿಮ್ಗೆ ಎಲ್ಲ ಒಳ್ಳೇದ್ ಮಾಡ್ತೀವಿ ಅಂತಾರೆ. ಸೊ ಎಲೆಕ್ಷನ್ ಆಗಿ ಗೆದ್ಮೇಲೆ ಇವಾಗ ಏನಂತಿದ್ದಾರೆ? CMಗೋಸ್ಕರ, CMಗಾಗಿ, CM ಇಂದ ಗೌರ್ಮೆಂಟ್ ಅಲ್ವಾ? ಸೊ ಬುದ್ಧಿಗಿದೆ ಆಯ್ತಾ ಹೆಸರು ಹೇಳೋದು ಕೂತ್ಕೊಂಡು ಹೇಳ್ತಿದಾರೆ ಅಲ್ಲಿ, ಇಲ್ಲಿ ರೈತರೇ ಇಲ್ಲ ಅಂತ. ಸೊ ಅವ್ರು ಹೇಳ್ತಿರೋ ಪ್ರಕಾರ ಏನಂದ್ರೆ ಅವ್ರು ಡಿಸೈಡ್ ಮಾಡ್ಕೋತಾರೆ. ಸುಮ್ಮನೆ ಹೇಳೋದು ಜನರಿಗಾಗಿ, ಜನರಿಗೋಸ್ಕರ. ಫೈನಲ್ ಅವ್ರು ಡಿಸೈಡ್ ಮಾಡೋದೇನು? ನಾನು ಹೇಳ್ದಂಗೆ, ನಾನು ಹೇಳಿದ್ರೆ ಇಲ್ಲಿ ರೈತರಿಲ್ಲ, ನಾನು ಹೇಳಿದ್ರೆ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಅವ್ರಿಗೆ ನಿಜವಾಗ್ಲೂ ಡೆವಲಪ್ಮೆಂಟ್ ಆಗಬೇಕು ಅಂತಿದ್ರೆ ನಮ್ಮೆಲ್ಲ ರೈತರ ಮಕ್ಕಳಿಗೆ ಅವರೆಲ್ಲ ಸಾಲ ಮಾಡಿ, ಇವಾಗ ನಮ್ಮ ಅಪ್ಪ ಅಮ್ಮಗೆ ಈ ಸರಿ ಬೆಳೆ ನೀಟಾಗಿಲ್ಲ, ಸಾಲ ಮಾಡ್ತಾರೆ ಅಲ್ವಾ? ಸಾಲ ಮಾಡಿ ನನ್ನ ಮಕ್ಕಳು ಫೀಸ್ ಕಟ್ಟಬೇಕು ಅಂತ ಓದಿಸ್ತಾರೆ. ಅಥವಾ ಮೆಡಿಸನ್ ಬೇಕಾ, ಮೆಡಿಸನ್ ಮಾಡ್ತಾರೆ. ಅದೇ ಆ ಮಕ್ಕಳಿಗೆ ಫ್ರೀ ಆಗಿ ಸ್ಕಾಲರ್ಶಿಪ್ ಕೊಡ್ಲಿ, ಅದಲ್ವಾ ಡೆವಲಪ್ಮೆಂಟ್? ಇದು ಡೆವಲಪ್ಮೆಂಟ್ ಅಂದ್ರೆ ಅದು. ಇಲ್ಲಿ ಹಾಸ್ಪಿಟಲ್ ಇದೆ, ನಮ್ಗೆಲ್ಲ ರೋಡ್ ಚೆನ್ನಾಗಿದೆ, ಎಲ್ಲ ಬೇಕಾಗಿರೋದೆಲ್ಲ ಸಿಗ್ತಿದೆ. ನಮ್ದೇನು ಅಷ್ಟು ಹಳ್ಳಿ ಅಲ್ಲ. ಇಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಒಬ್ಬರೇ ಡಾಕ್ಟರ್ ಇರೋದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಓಪನ್ ಮಾಡಲಿ, ಡರ್ಮಟಾಲಜಿ ಮಾಡಲಿ, ಕಾರ್ಡಿಯಾಲಜಿ ಮಾಡಲಿ. ಅವ್ರು ಹೇಳಿದ್ರು ಕ್ಯಾನ್ಸರ್ ಇದೆ ಅಂತ, ಕ್ಯಾನ್ಸರ್ಗೆ ಡಾಕ್ಟರ್ ಇಡ್ಲಿ, ಅದಲ್ವಾ ಡೆವಲಪ್ಮೆಂಟ್? ಸುಮ್ಮನೆ ಅಲ್ಲಿ ಕೂತ್ ಮಾತಾಡಬೇಡಿ ನೀವು. ಇವಾಗ ನಮ್ಮ ಅಪ್ಪ ಅಮ್ಮ ಈ ಥರ ಆದರೂ ಸಾಕ್ತಿದ್ದಾರೆ. ಇವಾಗ ಅವ್ರನ್ನ ನಮ್ಮಿಂದ ಭೂಮಿ ಕಿತ್ಕೊಂಡ್ರೆ ಎಲ್ಲೋಗ್ಬೇಕು ನಾವೆಲ್ಲ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಡೆವಲಪ್ಮೆಂಟ್ ಅಂದ್ರೆ ಅದು ಸುಮ್ಮನೆ ಮಾತಾಡಬೇಡಿ. ಮತ್ತೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿಲ್ಲ ಅಂದ್ರೆ ಡೆಮೋಕ್ರೆಟಿಕ್ ಇರೋದನ್ನ ಅವ್ರು ಲೆಟ್ ದೆಮ್ ಮೇಕ್ ಇಟ್ ಆಸ್ ಏನು ಪ್ರಿನ್ಸ್ಲಿ ಸ್ಟೇಟ್ ಆ ಥರ ಮಾಡಿ, ಆ ಥರ ಇರಲಿ ಅಲ್ವಾ? ಸೊ ಅವ್ರು ಹೇಳಿದ್ದನ್ನ ನಾವು ಕೇಳ್ತೀವಿ. ಡೆಮೋಕ್ರೆಟಿಕ್ ಅಂತ ಏನಕ್ಕೆ ಬೋರ್ಡ್ ಹಾಕೊಂಡು? ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ರೈಟಲ್ಲಿ ರೈಟ್ ಟು ಯುವರ್ ವರ್ಕ್, ರೈಟ್ ಟು ಯುವರ್ ಡ್ಯೂಟೀಸ್ ಅಂತಿದೆ. ರೈಟ್ ಟು ಯುವರ್ ಡ್ಯೂಟೀಸ್ ಏನು? ರೈತರ ಡ್ಯೂಟಿ ಏನು? ಫಾರ್ಮಿಂಗ್ ಮಾಡೋದಲ್ವಾ? ಆ ಡ್ಯೂಟಿನೇ ಕಿತ್ಕೊಂಡ್ರೆ ಏನಕ್ಕೆ ರೈಟ್ ಟು ಡ್ಯೂಟೀಸ್ ಅಂತ ಹಾಕೊಂಡಿದ್ದೀರಾ ನೀವು? ಹೇಳಿ ಈ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿರೋದು ಪ್ರಜಾಪ್ರಭುತ್ವ ಅಂತಾರೆ. ಅಂದರೆ ಆ ಹೆಸರಲ್ಲೇ ಇದೆ, ಒಬ್ಬ ಪ್ರಜೆ ಪ್ರಭು ಅಂತ. ಅಂದರೆ ಪ್ರಜೆನೇ ರಾಜ. ಬಟ್ ಏನಾಗಿದೆ ಇವಾಗ, ರಾಜಕೀಯ, ರಾಜನೀತಿ, ರಾಜಕಾರಣ, ಈ ರಾಜ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ನಮ್ಮ ಅಣ್ಣನ ಹೆಸರು ಕೇಳಿದ್ರೆ ಅದೇ ತಾಯಿ ಗರ್ಭದಲ್ಲಿರೋ ಮಗು ಒಂದ್ ಕೈಯಲ್ಲಿ ಅದ್ರ ಬಾಯಿ ಮುಚ್ಕೊಂಡು ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ ಬಾಯಿ ಮುಚ್ಚ. ಪ್ರಜಾಪ್ರಭು ಹೆಂಗೆ ಅಂತ ಹೇಳ್ತೀನಿ ಅಂದರೆ, ಇನ್ನೊಂದು ಏನೋ ಜನಸಾಮಾನ್ಯರಿಗೆ ಅಂದರೆ ಜನಸಾಮಾನ್ಯ, ಶ್ರೀ ಸಾಮಾನ್ಯ. ನಿಜವಾಗ್ಲೂ ನಾವು ಸಾಮಾನ್ಯರ ಅಂತ ಜನಗಳು ಎಲ್ರಿಗೂ ಹೇಳ್ತಾ ಇರೋದು. ನಾವು ಹೆಂಗೆ ಸಾಮಾನ್ಯರಾಗ್ತೀವಿ? ನನ್ನ ಪ್ರಕಾರ ಜನ ಅಸಾಮಾನ್ಯ. ಈ ಕರ್ನಾಟಕದ ಬಡ್ಜೆಟೇ ತೊಗೊಳ್ಳಿ, ಹತ್ತತ್ರ 1.25 2 ಲಕ್ಷ ಕೋಟಿ ನಮ್ಮದು ಬಡ್ಜೆಟ್. ಅಂದರೆ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಪ್ರತಿಯೊಬ್ಬ ಜನ ಅಸಾಮಾನ್ಯ ದುಡಿತಿರೋ ದುಡ್ಡಲ್ಲಿ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಕೊಡ್ತಿರೋದು. ಒಬ್ಬ ಉಪ್ಪು ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಖರೀದಿ ಮಾಡಿದ್ರೆ ಒಂದು ಟ್ಯಾಕ್ಸ್ ಕೊಡ್ತಾನೆ. ಬರೀ ಇನ್ಕಮ್ ಟ್ಯಾಕ್ಸ್ ಕೊಡೋರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಹತ್ತತ್ರ 2 ಲಕ್ಷ ಕೋಟಿ ಸೆಂಟ್ರಲ್ಗೂ ಕೊಡ್ತಾರೆ, ಸ್ಟೇಟ್ಗೂ ಕೊಡ್ತಾರೆ. ಅದು ನಾನು ಬರೀ ಸ್ಟೇಟ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. 2 ಲಕ್ಷ ಕೋಟಿ ಅನ್ಕೊಳ್ಳಿ ನಮ್ಮ ಬಡ್ಜೆಟ್. ಇದಿಷ್ಟು ನಾವು ಕೊಡ್ತಾ ಇರೋ ದುಡ್ಡು. ಅಂದರೆ ಜನ ಅಸಾಮಾನ್ಯರು ಕೊಡ್ತಾ ಇರೋ ದುಡ್ಡು. ಇದರಲ್ಲಿ ಇಡೀ ಅಡ್ಮಿನಿಸ್ಟ್ರೇಷನ್, ಒಬ್ಬ ಪೌರ ಕಾರ್ಮಿಕರಿಂದ ಹಿಡಿದು ಚೀಫ್ ಮಿನಿಸ್ಟರ್ವರೆಗೂ ಎಲ್ಲರೂ, ಬ್ಯೂರೋಕ್ರಾಟ್ಸು, IAS ಇರ್ಬೋದು, KS, ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಿರೋಂಥ ಜನ ಅಸಾಮಾನ್ಯ. ಇಷ್ಟೆಲ್ಲ ಕೊಟ್ಟು ಇದರಲ್ಲಿ ಉಳಿದಿರೋ ಅಂಥದ್ದನ್ನು ಜನಕ್ಕೆ ತಲುಪಬೇಕಾದ್ದು ನ್ಯಾಯ, ಸತ್ಯ, ಕರೆಕ್ಟ್ ತಾನೆ? ನಾನವನಲ್ಲ. ಈ ವಾಪಸ್ಸು ದುಡ್ಡು ಟ್ರಾನ್ಸ್ಪರೆಂಟ್ ಆಗಿ ವಾಪಸ್ಸು ಜನಕ್ಕೆ ಅವ್ರ ಪ್ರಾಬ್ಲಮ್ಗಳಿಗೆ, ಒಂದು ಹೆಲ್ತ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಈ ಥರ ಹಲವಾರು ಜನಗಳಿಗೆ ಬೇಕಾಗಿರೋಂಥದ್ದಕ್ಕೆ ಕರೆಕ್ಟಾಗಿ ಟ್ರಾನ್ಸ್ಪರೆಂಟಾಗಿ ಹೋಗಬೇಕು. ಬಟ್ ಈಗ ನಮ್ಮ ಪ್ರಾಬ್ಲಮ್ಗಳಿಗೆ ನಮ್ಮ ಸೊಲ್ಯೂಷನ್ನು, ಒಂದು ಮಗುಗೆ ಒಂದು ಎಜುಕೇಷನ್ ಬೇಕು, ವಯಸ್ಸಾದವ್ರಿಗೆ ಒಂದು ವೈದ್ಯಕೀಯ ಸೌಲಭ್ಯ ಬೇಕು, ಇದೆಲ್ಲ ನಮಗೆ ಬೇಕಾಗಿರೋದು. ಇಲ್ಲಿ ಜಾತಿ ಅಂತ ಒಂದು ಎಮೋಷನ್ ಕ್ರಿಯೇಟ್ ಮಾಡಿ ಅದಕ್ಕೆ ಎಲ್ಲ ಇದಾಗ್ಬಿಟ್ಟು ಈ ಥರ ವೋಟ್ ಹಾಕೋ ಒಂದು ಸಿಸ್ಟಮ್ ರಾಜಕೀಯದ ಇದು. ಇಲ್ಲಿತ್ತು ಅಲ್ಲಂಗ್ ಓದೋದು ಅದೆಲ್ಲೂ ಹೋಗಿಲ್ಲ, ಹೋಗ್ಬೇಕಾಗಿರೋ ನೀನು. ಇದಾದ್ರ ಮೇಲೆ ಇನ್ನೊಂದೇನು? ಜಾತಿ, ಧರ್ಮ, ದುಡ್ಡು, ಫೇಮಸ್. ಒಬ್ಬ ವ್ಯಕ್ತಿ ಫೇಮಸ್ ಆಗಿದ್ದಾನೆ, ಫೇಮಸ್, ಅವ್ನಿಗೆ ವೋಟ್ ಹಾಕು. ಈ ಥರ ಕಾರಣಗಳಿಗೆ ನಾವು ನಮ್ಮ ವರ್ಕರ್ಸ್ನ ಸೆಲೆಕ್ಟ್ ಮಾಡ್ತಿರೋದು. ಅಂದರೆ ನಮಗೋಸ್ಕರ ಕೆಲಸ ಮಾಡ್ತಿರೋರು ನಾವು ಸೆಲೆಕ್ಟ್ ಮಾಡ್ತಿರೋದು ಏನು?
ನಾನು ಹೇಳ್ತಿರೋದೇನೆಂದರೆ ಈ ಪ್ರಜಾಕೀಯ ಪ್ರಜಾನೀತಿ ಪ್ರಜಾಪ್ರಭುತ್ವದಲ್ಲಿರುವಂಥ ಪ್ರಜಾ ಕಾರಣದಲ್ಲಿ ಏನಾಗಬೇಕಾಗಿದೆ, ನಮಗೋಸ್ಕರ ಕೆಲಸ ಮಾಡೋದು. ಸಿಂಪಲ್ ಹೇಳ್ತೀನಿ, ಒಂದು ಮನೆ ಕೆಲಸಕ್ಕೆ ನಾವು ಯಾರನ್ನ ಇಟ್ಕೊತೀವಿ, ಎಷ್ಟು ಟೆಸ್ಟ್ ಮಾಡಿ ಇವ್ರು ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಕರೆಕ್ಟಾಗಿ ಕೆಲಸ ಮಾಡ್ತಾನೆ ನೋಡಿತಾನೆ. ಇವಾಗ ನಾನು ಸಿನಿಮಾ ಮಾಡ್ತೀನಿ, ನಾನು ಜಾತಿ ನೋಡ್ತೀನಿ, ಅವ್ನಿಗೆ ಬಲ ಜಾಸ್ತಿ ಇದೆ, ಅವನು ಏನೋ ಅವ್ನ ಹಿಂದೆ ಜಾಸ್ತಿ ಜನ ಇದೆ ಅಂತ ನಾನು ಇಟ್ಕೊತೀನ? ಇಲ್ಲ, ಕೇಪಬಿಲಿಟಿ, ಅವ್ನಿಗೆ ಆ ಕೆಪಾಸಿಟಿ ಇದೆಯಾ, ಅವ್ನಿಗೆ ಕೆಲಸ ಮಾಡಬಲ್ಲ ನೋಡ್ಬಿಟ್ಟು ನಾನು ಇಟ್ಕೊತೀನಿ. ಅದೇ ಥರ ಅಲ್ಲ ನಮ್ಮ ದೇಶದ ಪರಿಸ್ಥಿತಿನೂ ಕೂಡ. ನಮಗೇನಾಗಬೇಕು, ನಾನು ಹೇಳ್ತಿರೋ ಪ್ರಜಾಕೀಯ ಪ್ರಜಾನೀತಿಲಿ ಒಬ್ಬೊಬ್ಬ ಕ್ಯಾಂಡಿಡೇಟು, ಕಾರ್ಪೊರೇಟರ್ ಇರ್ಬೋದು, MLA ಇರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಆ ಎಲಿಜಿಬಿಲಿಟಿ ಏನು ಅವ್ರಿಗೇನು ನಾಲೆಡ್ಜ್ ಇದೆ, ಏನು ತಿಳ್ಕೊಂಡಿದ್ದಾರೆ, ಏನೇನು ಪ್ರಾಬ್ಲಮ್ಗಳಿದೆ, ಯಾವ ರೀತಿ ಅದನ್ನು ಸೊಲ್ಯೂಷನ್ ಕೊಡಬೇಕು, ಅದಕ್ಕೆ ನಮ್ದು ಇಷ್ಟು ಬಡ್ಜೆಟ್ ಇದೆ, ಇದು ಯಾವ ರೀತಿ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳಾಗಬೇಕು. ಬರೀ ಡೌಗಳು ನಿಂತು ಇವಾಗ ಇರೋ 3-4 ಪಕ್ಷಿಗಳು ಅದ್ರ ಬಗ್ಗೆ ಮಾತಾಡಿ ನಮಗಿಲ್ಲ ಇವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ, ಇಲ್ಲ ಇವ್ರು ಅದಕ್ಕೆ ಕರೆಕ್ಟಾಗಿ ಹೇಳ್ತಿಲ್ಲ, ಇವ್ರು ಬೆಟ್ರು ಅಂತ ನಾವು ಎಲೆಕ್ಟ್ ಮಾಡಬೇಕು. ಇದು ಸತ್ಯ, ಕರೆಕ್ಟ್ ತಾನೇ?